ನಿನ್ನ ಸಂತತಿಯವರು, ಈಗ ದೇವರು ಮಕ್ಕಳಿಗೂ ನಿಬಂಧನೆ ಕೊಡ್ತಾ ಇದ್ದಾರೆ, ನಿನ್ನ ಸಂತತಿಯವರು ಮರಳಿನೋಪಾದಿಯಲ್ಲಿಯೂ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದವರು ಉಸುಬಿನ ಅಣುರೇಣುಗಳ ಪ್ರಕಾರವು ಅಸಂಖ್ಯಾತರಾಗುತ್ತಿದ್ದರು. ಅವರ ಹೆಸರು ನನ್ನ ಮುಂದೆ ನಿರ್ಮೂಲವಾಗಿ ಹಾಳಾಗುತ್ತಿರಲಿಲ್ಲ. ನೀನೊಬ್ಬ ತಂದೆ ತಾಯಿಯಾದಂಥವನು, ನೀನು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದ್ರೆ ದೇವರು ಏನ್ ಮಾಡ್ತಾರೆ ಗೊತ್ತಾ? ಆ ಆಶೀರ್ವಾದವನ್ನು ತೆಗೆದುಕೊಂಡಂತ ದೇವರಿಗೋಸ್ಕರ ಹೇಳ್ತಾರೆ, ಮಕ್ಕಳಿಗೋಸ್ಕರ, ನಮ್ಮ ಹೆಂಡತಿಗೋಸ್ಕರ, ನಮ್ಮ ತಂದೆ ತಾಯಿಗಳಿಗೋಸ್ಕರ ನಾವು ಕಣ್ಣೀರು ಸುರಿಸುವಂತದ್ದು, ಅವ್ರಿಗೆ ಭಕ್ತಿಯನ್ನು ನಡೆಸೋದಕ್ಕೆ ಪ್ರಯಾಸ ಪಡುವಂಥದ್ದು ಅದು ಸಾಮಾನ್ಯವಾದ ವಿಷಯ ಅಲ್ಲ. ದೇವರ ಎಣಿಕೆಯಲ್ಲಿ ಬಹಳ ಉತ್ತಮವಾದಂತ ಕೆಲಸ ಅದು. ದೇವರ ಆಜ್ಞೆಗಳು ಕೇಳ್ತಾ ಇದೀವ, ದೇವ್ರ ಮಾತು ವಾರ ಬರ್ತಾ ಇದ್ದೀವಿ, ಸೇವಕರು ಹೇಳ್ತಾ ಇದ್ದಾರೆ ಯಾವ ರೀತಿ ನಿಮ್ಮ ಮಕ್ಕಳನ್ನ ಬೆಳೆಸ್ಬೇಕು, ಯಾವ ರೀತಿ ನಡೆಸ್ಬೇಕು. ಆಜ್ಞೆ ಇದು ಅವ್ರು ಸ್ವಂತ ಮಾತಲ್ಲಪ್ಪ. ನಾವ್ ಏನು ಬೇಜಾರು ಮಾಡ್ಕೋಬೇಕು ಹೇಳಿ.